ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇಂದು ನಾವು ನೋಡಲಿರುವ ಸುದ್ದಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಇತ್ತೀಚಿನ ಸಂಘರ್ಷದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ವಿಚಾರದ ಬಗ್ಗೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳ ಮೇಲೆ ನಡೆದ ದಾಳಿಗಳ ನಂತರ ಪಾಕಿಸ್ತಾನ ತನ್ನ ಕೆಲವು ಪ್ರಮುಖ ವಾಯು ರಕ್ಷಣಾ ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಗಳನ್ನು ಕಳೆದುಕೊಂಡಿದೆ ಎಂಬ ವರದಿಗಳು ಹೊರಬಂದಿವೆ. ಇದೀಗ ಆ ನಷ್ಟವನ್ನು ತುಂಬಿಕೊಳ್ಳಲು ಟರ್ಕಿಯಿಂದ ಹೊಸ NGMMCC ವ್ಯವಸ್ಥೆಗಳನ್ನು ಪಾಕಿಸ್ತಾನಕ್ಕೆ ಒದಗಿಸಲಾಗುತ್ತಿದೆ ಎಂಬ ಮಾಹಿತಿ ಗಮನ ಸೆಳೆಯುತ್ತಿದೆ. ಹಾಗಾದರೆ NGMMCC ಎಂದರೇನು? ಇದು ಕೇವಲ ಒಂದು ವಾಹನ ಅಥವಾ ಸಾಮಾನ್ಯ ಸೇನಾ ಟ್ರಕ್ ಅಲ್ಲ. ಇದು ಯುದ್ಧ ಭೂಮಿಯಲ್ಲಿ ರೆಡಾರ್ ಕಮ್ಯುನಿಕೇಶನ್ ಸಿಸ್ಟಮ್ ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಗಳನ್ನು ಒಂದೇ ಜಾಲದಲ್ಲಿ ಸಂಪರ್ಕಿಸಿ ಸೇನಾ ಕಮಾಂಡರ್ ಗಳಿಗೆ ಯುದ್ಧ ಭೂಮಿಯ ಪರಿಸ್ಥಿತಿಯ ಬಗ್ಗೆ ವೇಗವಾಗಿ ಮಾಹಿತಿ ನೀಡುವ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ಕೇಂದ್ರವಾಗಿದೆ. ಸರಳವಾಗಿ ಹೇಳುವುದಾದರೆ, ಒಂದು ಪ್ರದೇಶದಲ್ಲಿ ಶತ್ರುವಿನ ಯುದ್ಧ ವಿಮಾನಗಳು ಎಲ್ಲಿವೆ ಮತ್ತು ನಮ್ಮ ರಡಾರ್ ವ್ಯವಸ್ಥೆಗಳಿಗೆ ಏನು ಮಾಹಿತಿ ಸಿಗುತ್ತಿದೆ, ಯಾವ ಘಟಕಗಳು ಹೇಗೆ ಪ್ರತಿಕ್ರಿಯಿಸಬೇಕು ಮತ್ತು ಯಾವ ಆದೇಶಗಳನ್ನು ತಕ್ಷಣ ನೀಡಬೇಕು ಎಂಬುದನ್ನು ಸಂಯೋಜಿಸುವ ಪ್ರಮುಖ ಕೇಂದ್ರವೇ NGMMCC. ಇಂತಹ ವ್ಯವಸ್ಥೆಯ ದೊಡ್ಡ ವಿಶೇಷತೆ ಎಂದರೆ ಇದು ಮೊಬೈಲ್ ಆಗಿರುತ್ತದೆ. ಅಂದರೆ ಒಂದು ಶಾಶ್ವತ ಕಟ್ಟಡದಲ್ಲೇ ಇರಬೇಕೆಂಬ ಅಗತ್ಯವಿಲ್ಲ. ವಾಹನಗಳ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಿಸಬಹುದು. ಇದರಿಂದ ಶತ್ರು ದಾಳಿ ನಡೆಸುವ ಮೊದಲು ಕಮಾಂಡ್ ಸೆಂಟರ್ ಅನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರಿಸುವ ಅವಕಾಶ ಸಿಗುತ್ತದೆ. ಇದರ ಮತ್ತೊಂದು ಪ್ರಮುಖ ಅಂಶವೆಂದರೆ ಕಮ್ಯುನಿಕೇಶನ್ ನೆಟ್ವರ್ಕ್. ಒಂದು ಕಮಾಂಡ್ ಸೆಂಟರ್ ನಾಶವಾದರೂ ಇಡೀ ವಾಯು ರಕ್ಷಣಾ ವ್ಯವಸ್ಥೆಯ ಸಂಪರ್ಕವೇ ಸಂಪೂರ್ಣವಾಗಿ ಕುಸಿದು ಹೋಗದಂತೆ ಹಲವು ಘಟಕಗಳನ್ನು ಪರಸ್ಪರ ಸಂಪರ್ಕಿಸುವ ವ್ಯವಸ್ಥೆಗಳನ್ನು ಬಳಸಬಹುದು. ಅಂದರೆ ಒಂದು ಕೇಂದ್ರವನ್ನು ನಾಶ ಮಾಡಿದರೆ ಇಡೀ ನೆಟ್ವರ್ಕ್ ಒಂದೇ ಕ್ಷಣದಲ್ಲಿ ಕುಸಿಯದಂತೆ ರಿಡೆಂಡೆನ್ಸಿ ನೀಡುವುದು ಇದರ ಪ್ರಮುಖ ಉದ್ದೇಶ. ಈ ಹೊಸ ವ್ಯವಸ್ಥೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. AI ಆಧಾರಿತ ವ್ಯವಸ್ಥೆಗಳು ಯುದ್ಧ ಭೂಮಿಯಿಂದ ಬರುತ್ತಿರುವ ಅಪಾರ ಪ್ರಮಾಣದ ಮಾಹಿತಿಯನ್ನು ವೇಗವಾಗಿ ಸಂಸ್ಕರಿಸಲು ಸಹಾಯ ಮಾಡುತ್ತದೆ. ರೆಡಾರ್ಗಳಿಂದ ಬರುವ ಮಾಹಿತಿ, ವಿವಿಧ ಕಮ್ಯುನಿಕೇಶನ್ ಲಿಂಕ್ಸ್ ಮೂಲಕ ಬರುವ ಮಾಹಿತಿಗಳು ಮತ್ತು ಇತರ ಬ್ಯಾಟಲ್ ಫೀಲ್ಡ್ ಡೇಟಾಗಳನ್ನು ಒಟ್ಟಾಗಿ ವಿಶ್ಲೇಷಿಸಿ ಕಮಾಂಡರ್ ಗಳಿಗೆ ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣವನ್ನು ವೇಗವಾಗಿ ನೀಡುವುದು ಇದರ ಉದ್ದೇಶ. ಇದರಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯ ಕಡಿಮೆಯಾಗುತ್ತದೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಫ್ಟ್ವೇರ್ ಎಷ್ಟು ಅಡ್ವಾನ್ಸ್ ಆಗಿದ್ದರೂ ಅದು ಒಂದು ಫಿಸಿಕಲ್ ಟಾರ್ಗೆಟ್ ಅನ್ನು ರಕ್ಷಿಸಲು ಸಾಧ್ಯವಿಲ್ಲ. NGMMCC ಒಳಗೆ ಇರುವ ಕಂಪ್ಯೂಟರ್ಸ್, ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್, ರೆಡಾರ್ ವ್ಯವಸ್ಥೆಗಳು, ಜನರೇಟರ್ಸ್ ಗಳು ಮತ್ತು ಸೇನಾ ಸಿಬ್ಬಂದಿಗಳು ಎಲ್ಲವೂ ಭೌತಿಕ ಸ್ಥಳದಲ್ಲೇ ಇರಬೇಕು. ಅಂದರೆ ಟೆಕ್ನಾಲಜಿ ಎಷ್ಟು ಮುಂದುವರಿದರೂ ಅದರ ಫಿಸಿಕಲ್ ಲೊಕೇಶನ್ ಶತ್ರುವಿನ ದಾಳಿಗೆ ಗುರಿಯಾಗಬಹುದು. ವಾಸ್ತವವಾಗಿ ಮೊಬೈಲ್ ಕಮಾಂಡ್ ಸೆಂಟರ್ ಎಷ್ಟು ಹೆಚ್ಚು ಸಾಮರ್ಥ್ಯ ಹೊಂದಿರುತ್ತದೆಯೋ ಅಷ್ಟೇ ಅದು ಶತ್ರುವಿಗೆ ಪ್ರಮುಖ ಟಾರ್ಗೆಟ್ ಆಗುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ಇಲ್ಲಿಯೇ ಭಾರತದ ವಾಯುಪಡೆಗೆ ಈ ಘಟನೆ ಒಂದು ಪ್ರಮುಖ ಸ್ಟ್ರಾಟಜಿಕ್ ಲೆಸನ್ ನೀಡುತ್ತದೆ. ಇಂದಿನ ಆಧುನಿಕ ಏರಿಯಲ್ ವಾರ್ಫೇರ್ ಕೇವಲ ಫೈಟರ್ ಜೆಟ್ ಗಳ ವಿರುದ್ಧ ಫೈಟರ್ ಜೆಟ್ ಹೋರಾಟಕ್ಕೆ ಸೀಮಿತವಾಗಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಪ್ರಮುಖ ಪದ ಇದೆ, ಕಿಲ್ ಚೈನ್. ಒಂದು ಫೈಟರ್ ಏರ್ಕ್ರಾಫ್ಟ್ ತನ್ನ ಗುರಿಯನ್ನು ಪತ್ತೆ ಹಚ್ಚಿ ಗುರುತಿಸಿ ಅದರ ಮೇಲೆ ದಾಳಿ ನಡೆಸಲು ಕೇವಲ ತನ್ನ ರೆಡಾರ್ ಮೇಲೆಯೇ ಅವಲಂಬಿತವಾಗಿರುವುದಿಲ್ಲ. ಅದರ ಹಿಂದೆ ರೆಡಾರ್ ನೆಟ್ವರ್ಕ್ಸ್, ಏರ್ಬೋರ್ನ್ ವಾರ್ನಿಂಗ್ ಏರ್ಕ್ರಾಫ್ಟ್, ಕಮ್ಯುನಿಕೇಶನ್ ಲಿಂಕ್ಸ್, ಕಮಾಂಡ್ ಸೆಂಟರ್ಸ್ ಮತ್ತು ಇತರ ಹಲವು ವ್ಯವಸ್ಥೆಗಳು ಒಟ್ಟಾಗಿ ಕೆಲಸ ಮಾಡುತ್ತವೆ. ಇವೆಲ್ಲವೂ ಸೇರಿ ಒಂದು ದೊಡ್ಡ ಕಿಲ್ ಚೈನ್ ಅನ್ನು ನಿರ್ಮಿಸುತ್ತವೆ. ಈ ಚೈನ್ ನ ಪ್ರಮುಖ ಕೊಂಡಿಗಳಲ್ಲಿ ಒಂದನ್ನು ನಾಶ ಮಾಡಿದರೂ ಶತ್ರುವಿನ ಸಂಪೂರ್ಣ ಕಾರ್ಯಾಚರಣೆಯ ಸಾಮರ್ಥ್ಯಕ್ಕೆ ದೊಡ್ಡ ಹೊಡೆತ ಬೀಳಬಹುದು. ಅಂದರೆ ಒಂದು ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸುವುದರಿಂದ ಒಂದು ವಿಮಾನವನ್ನು ಮಾತ್ರ ಕಳೆದುಕೊಳ್ಳಬಹುದು. ಆದರೆ ಅದರ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯ ಪ್ರಮುಖ ನೋಡ್ ಅನ್ನು ನಾಶ ಮಾಡಿದರೆ ಅದರೊಂದಿಗೆ ಸಂಪರ್ಕ ಹೊಂದಿರುವ ಹಲವು ಏರ್ಕ್ರಾಫ್ಟ್ ಮತ್ತು ಇತರ ವ್ಯವಸ್ಥೆಗಳ ಕಾರ್ಯಾಚರಣೆಯ ಮೇಲೆಯೇ ಪರಿಣಾಮ ಬೀಳಬಹುದು. ನೂರ್ಖಾನ್ ವಾಯುನೆಲೆಯಲ್ಲಿ ನಡೆದ ದಾಳಿಯನ್ನು ಇದೇ ದೃಷ್ಟಿಕೋನದಿಂದ ನೋಡಬಹುದು. ಪಾಕಿಸ್ತಾನದ ಶಾಶ್ವತ ಏರ್ಬೇಸ್ ಗಳ ಮೇಲೆ ಪ್ರಿಸಿಷನ್ ಸ್ಟ್ರೈಕ್ಸ್ ನಡೆಯುವ ಸಾಧ್ಯತೆ ಇರುವುದರಿಂದ
PAFಗೆ ಮೊಬೈಲ್ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಗಳು ಬಹಳ ಮುಖ್ಯವಾಗುತ್ತವೆ, ಏಕೆಂದರೆ ಶಾಶ್ವತ ನೆಲೆಗಳಿಗೆ ಹಾನಿಯಾದ ನಂತರವೂ ಬೇರೆ ಸ್ಥಳಗಳಿಂದ ಕಮಾಂಡ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯನ್ನು ಮುಂದುವರಿಸಲು ಮೊಬೈಲ್ ಯೂನಿಟ್ಸ್ ಗಳು ಸಹಾಯ ಮಾಡಬಹುದು. ಆದರೆ ಭಾರತದ ದೃಷ್ಟಿಯಿಂದ ನೋಡಿದರೆ ಇಂತಹ ಮೊಬೈಲ್ ಯೂನಿಟ್ಸ್ ಗಳು ಕೂಡ ಅತ್ಯಂತ ಪ್ರಮುಖ ಟಾರ್ಗೆಟ್ ಗಳು ಆಗುತ್ತವೆ. ಕಾರಣ ಇವುಗಳನ್ನು ನಿಷ್ಕ್ರಿಯಗೊಳಿಸಿದರೆ ಶತ್ರುವಿನ ವಾಯು ಕಾರ್ಯಾಚರಣೆಯನ್ನು ಸಮನ್ವಯಗೊಳಿಸುವ ಸಾಮರ್ಥ್ಯಕ್ಕೆ ನೇರ ಹೊಡೆತ ಬೀಳಬಹುದು. ಹೀಗಾಗಿ ಟರ್ಕಿಯಿಂದ ಹೊಸ NGMMCC ವ್ಯವಸ್ಥೆಗಳನ್ನು ಪಡೆಯುತ್ತಿರುವುದು ಪಾಕಿಸ್ತಾನ ತನ್ನ ದುರ್ಬಲತೆಯನ್ನು ಸಂಪೂರ್ಣವಾಗಿ ಪರಿಹರಿಸಿಕೊಂಡಿದೆ ಎಂಬುದರ ಅರ್ಥವಲ್ಲ. ಸರಳವಾಗಿ ಹೇಳುವುದಾದರೆ ಪಾಕಿಸ್ತಾನ ಕಳೆದುಕೊಂಡ ಪ್ರಮುಖ ಅಸೆಟ್ಗಳಿಗೆ ಬದಲಾಗಿ ಮತ್ತೊಂದು ಅಸೆಟ್ ಅನ್ನು ಪಡೆಯುತ್ತಿದೆ. ಆದರೆ ನಿಜವಾದ ಪರೀಕ್ಷೆ ಮುಂದಿದೆ. ಈ ಹೊಸ NGMMCಗಳು ಪಾಕಿಸ್ತಾನ ಎಷ್ಟು ಸುರಕ್ಷಿತವಾಗಿ ನಿಯೋಜಿಸುತ್ತದೆ, ಅವುಗಳನ್ನು ಒಂದೇ ಪ್ರದೇಶದಲ್ಲಿ ಕೇಂದ್ರೀಕರಿಸುವ ಬದಲು ಎಷ್ಟು ಪರಿಣಾಮಕಾರಿಯಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಹರಡುತ್ತದೆ, ಅವುಗಳ ಕಮ್ಯುನಿಕೇಶನ್ ನೆಟ್ವರ್ಕ್ ಎಷ್ಟು ಸುರಕ್ಷಿತವಾಗಿರುತ್ತದೆ ಮತ್ತು ಮುಖ್ಯವಾಗಿ ಭವಿಷ್ಯದ ಪ್ರಿಸಿಷನ್ ಸ್ಟ್ರೈಕ್ ಸಂದರ್ಭದಲ್ಲಿ ಅವುಗಳನ್ನು ಎಷ್ಟು ವೇಗವಾಗಿ ಸ್ಥಳಾಂತರಿಸಲು ಸಾಧ್ಯವಾಗುತ್ತದೆ. ಈ ಪ್ರಶ್ನೆಗಳ ಉತ್ತರವೇ ಅವುಗಳ ನಿಜವಾದ ಪರಿಣಾಮಕಾರಿತ್ವವನ್ನು ನಿರ್ಧರಿಸುತ್ತದೆ. ಇದರ ಜೊತೆಗೆ ಈ ಬೆಳವಣಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಬದಲಾಗುತ್ತಿರುವ ಮಿಲಿಟರಿ ಬ್ಯಾಲೆನ್ಸ್ ನ ಮತ್ತೊಂದು ಪ್ರಮುಖ ಅಂಶವನ್ನು ತೋರಿಸುತ್ತದೆ. ಪಾಕಿಸ್ತಾನ ತನ್ನ ಹೈ ಟೆಕ್ನಾಲಜಿ ಮಿಲಿಟರಿ ಅಸೆಟ್ಸ್ ಗಳನ್ನು ಕಳೆದುಕೊಂಡ ನಂತರ ಅವುಗಳನ್ನು ತ್ವರಿತವಾಗಿ ಬದಲಾಯಿಸಿಕೊಳ್ಳುವ ಸಾಮರ್ಥ್ಯದಲ್ಲಿ ಟರ್ಕಿ ಮತ್ತು ಚೀನಾದೊಂದಿಗಿನ ಅದರ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಭವಿಷ್ಯದ ಯಾವುದೇ ಸಂಘರ್ಷದ ಸಂದರ್ಭದಲ್ಲಿ ಭಾರತವು ಕೇವಲ ಶತ್ರುವಿನ ಪ್ರಸ್ತುತ ಮಿಲಿಟರಿ ಅಸೆಟ್ಸ್ ಗಳನ್ನು ಮಾತ್ರ ಪರಿಗಣಿಸುವಂತಿಲ್ಲ, ಅವು ನಾಶವಾದ ನಂತರ ಪಾಕಿಸ್ತಾನ ಎಷ್ಟು ವೇಗವಾಗಿ ತನ್ನ ಸಾಮರ್ಥ್ಯವನ್ನು ಮರುಸ್ಥಾಪಿಸಿಕೊಳ್ಳಬಹುದು ಎಂಬುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಮತ್ತೊಂದೆಡೆ ರಿಪ್ಲೇಸ್ಮೆಂಟ್ ಸಿಸ್ಟಮ್ಸ್ ಅಗತ್ಯವಾಗಿರುವುದೇ ಒಂದು ಪ್ರಮುಖ ಅಂಶವನ್ನು ತೋರಿಸುತ್ತದೆ. ಅಂದರೆ ಮೂಲ ವ್ಯವಸ್ಥೆಗಳಿಗೆ ನಡೆದ ದಾಳಿಗಳು ಪಾಕಿಸ್ತಾನದ ಮಿಲಿಟರಿ ನೆಟ್ವರ್ಕ್ ನ ಮೇಲೆ ಗಮನಾರ್ಹ ಪರಿಣಾಮ ಬೀರಿದ್ದವು ಎಂಬುದನ್ನು ಇದು ಸೂಚಿಸುತ್ತದೆ. ಯುದ್ಧದಲ್ಲಿ ಒಂದು ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸುವುದು ಒಂದು ನೇರ ಗೆಲುವಾಗಿರಬಹುದು, ಆದರೆ ಅದರ ಹಿಂದೆ ಕೆಲಸ ಮಾಡುತ್ತಿರುವ ಕಮಾಂಡ್, ಕಮ್ಯುನಿಕೇಶನ್ ಮತ್ತು ಸರ್ವಿಲೆನ್ಸ್ ನೆಟ್ವರ್ಕ್ ನ ಪ್ರಮುಖ ಕೊಂಡಿಯನ್ನು ನಾಶ ಮಾಡಿದರೆ ಒಂದೇ ದಾಳಿಯಿಂದ ಅನೇಕ ಏರ್ಕ್ರಾಫ್ಟ್ ಮತ್ತು ಸಿಸ್ಟಮ್ಸ್ ಗಳ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೇ ಆಧುನಿಕ ಯುದ್ಧದ ಪ್ರಮುಖ ತತ್ವ. ಶತ್ರುವಿನ ಪ್ರತಿಯೊಂದು ಆಯುಧವನ್ನು ಪ್ರತ್ಯೇಕವಾಗಿ ನಾಶ ಮಾಡುವುದಕ್ಕಿಂತ ಅವುಗಳನ್ನು ಒಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವ ನೆಟ್ವರ್ಕ್ ಅನ್ನು ದುರ್ಬಲಗೊಳಿಸುವುದು ಕೆಲವೊಮ್ಮೆ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಹೀಗಾಗಿ ಟರ್ಕಿಯಿಂದ ಪಾಕಿಸ್ತಾನಕ್ಕೆ NGMMCC ವ್ಯವಸ್ಥೆಗಳ ಆಗಮನವನ್ನು ಕೇವಲ ಹೊಸ ಮಿಲಿಟರಿ ಇಕ್ವಿಪ್ಮೆಂಟ್ ಖರೀದಿ ಎಂದು ನೋಡಬಾರದು. ಇದು ಕಮಾಂಡ್ ಅಂಡ್ ಕಂಟ್ರೋಲ್, ಬ್ಯಾಟಲ್ ನೆಟ್ವರ್ಕಿಂಗ್ ಮತ್ತು ಸರ್ವೈವಬಿಲಿಟಿ ಎಷ್ಟು ಪ್ರಮುಖವಾಗಿದೆ ಎಂಬುದನ್ನು ತೋರಿಸುವ ಬೆಳವಣಿಗೆಯಾಗಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಈ ಹೊಸ ವ್ಯವಸ್ಥೆಗಳನ್ನು ಹೇಗೆ ನಿಯೋಜಿಸುತ್ತದೆ ಮತ್ತು ಭಾರತವು ಇಂತಹ ಮೊಬೈಲ್ ಕಮಾಂಡ್ ನೋಡ್ಸ್ ಅನ್ನು ಎದುರಿಸಲು ತನ್ನ ಸರ್ವೆಲೆನ್ಸ್ ಮತ್ತು ಸ್ಟ್ರೈಕ್ ಕೇಪಬಿಲಿಟಿಯನ್ನು ಹೇಗೆ ಅಭಿವೃದ್ಧಿಪಡಿಸುತ್ತದೆ ಎಂಬುದು ಅತ್ಯಂತ ಕುತೂಹಲಕಾರಿ ವಿಷಯವಾಗಲಿದೆ. ಒಟ್ಟಿನಲ್ಲಿ ಆಧುನಿಕ ವಾಯು ಯುದ್ಧದಲ್ಲಿ ಗೆಲುವು ಎಂದರೆ ಕೇವಲ ಹೆಚ್ಚು ಫೈಟರ್ ಜೆಟ್ಸ್ ಗಳನ್ನು ಹೊಂದಿರುವುದು ಅಲ್ಲ, ಶತ್ರುವಿನ ರಡಾರ್, ಕಮ್ಯುನಿಕೇಶನ್, ಕಮಾಂಡ್ ಮತ್ತು ಕಂಟ್ರೋಲ್ ವ್ಯವಸ್ಥೆಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಗುರುತಿಸಿ ಅವುಗಳ ಕಾರ್ಯಾಚರಣೆಯನ್ನು ಎಷ್ಟು ವೇಗವಾಗಿ ಅಸ್ತವ್ಯಸ್ತಗೊಳಿಸಬಹುದು ಎಂಬುದು ಅಷ್ಟೇ ಮುಖ್ಯ. ಇದೇ ಕಾರಣಕ್ಕೆ NGMMCC ರೀತಿಯ ಮೊಬೈಲ್ ಕಮಾಂಡ್ ಸೆಂಟರ್ ಇಂದಿನ ಯುದ್ಧ ಭೂಮಿಯಲ್ಲಿ ಅತ್ಯಂತ ಬೆಲೆ ಬಾಳುವ ಆದರೆ ಅತ್ಯಂತ ಸೂಕ್ಷ್ಮವಾದ ಮಿಲಿಟರಿ ಅಸೆಟ್ಸ್ ಆಗಿವೆ. ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಒಂದು ಘಟನೆ ಅಲ್ಲ, ಮುಂದಿನ ಪೀಳಿಗೆಯ ಯುದ್ಧ ಹೇಗೆ ನಡೆಯಲಿದೆ ಎಂಬುದರ ಒಂದು ಸ್ಪಷ್ಟ ಉದಾಹರಣೆಯೂ ಹೌದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.